ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಹೆಸರು ನಂದಿನಿ ಪ್ರಮೋದ್. ಎಲ್ಲರೂ ಹೇಗಿದ್ದಾರೆ? ಎಲ್ಲರೂ ತುಂಬ ಚೆನ್ನಾಗಿದ್ದೀರ ಅಂತ ಭಾವಿಸ್ತೀನಿ. ನಾನಂತೂ ಚೆನ್ನಾಗಿದ್ದೀನಿ. ಆ್ಯಂಡ್ ಆಲ್ರೆಡಿ ನೀವು ನೋಡಿದ್ದೀರಾ ಸಂಕ್ರಾಂತಿ ಹಬ್ಬ ಹೇಗೆ ನಮ್ಮ ಕಡೆ ಮಾಡಿದ್ದಾರೆ ಅಂದ್ಬಿಟ್ಟು. ಆ್ಯಂಡ್ ತುಂಬ ಜನ ಕಮೆಂಟ್ಸ್ ಕೂಡ ಕೊಟ್ಟಿದ್ದೀರಾ ಆ್ಯಂಡ್ ತುಂಬ ಜನ ಲೈಕ್ಸ್ ಕೊಟ್ಟಿದ್ದೀರಾ ಆ್ಯಂಡ್ ನೋಡಿದ್ದೀರಾ. ತುಂಬ ಅಂದರೆ ತುಂಬಾ ಖುಷಿ ಆಯಿತು. ಆ್ಯಂಡ್ ನಾನು ಕೂಡ ಫಸ್ಟ್ ಟೈಮ್ ಹಬ್ಬ ನೋಡಿದ್ದು. ನನಗೂ ಕೂಡ ತುಂಬಾ ಖುಷಿ ಆಯಿತು. ಆ್ಯಂಡ್ ಎಲ್ಲರೂ ಸೇರಿದರು. ಎಲ್ಲರೂ ಸೇರಿ ಖುಷಿಗೆ ಹೋಗಿ ಅಡುಗೆ ಮಾಡಿಕೊಂಡು ತಿಂದ್ಕೊಂಡು ಬಂದ್ವಿ. ಆ್ಯಂಡ್ ನನ್ನ ಮಗ ಕೂಡ ಖುಷಿಪಟ್ಟ. ಆ್ಯಂಡ್ ಈಗ ಅವರು ವಿಸಿಲ್ ಹಾಕಿರೋದನ್ನ ಈಗ ನಮಗೆ ತೋರಿಸ್ತಾನೆ. ಸೊ ಓ ಅಂತಿದ್ರಂತೆ. ಅವ್ನು ವಿಸಿಲ್ ಹಾಕೋದು ನೋಡ್ಬೇಕು ಹೇಗೆ ಆಗ್ತಾನಂತ. ಆ್ಯಂಡ್ ಎಸ್, ನೀವು ಕೂಡ ಅಷ್ಟೇ ನಿಮ್ಮ ಮಕ್ಕಳನ್ನ ಊರು ಕರ್ಕೊಂಡು ಹೋಗಿ ಅಲ್ಲಿರೋ ವಾತಾವರಣ ಅವ್ರಿಗೆ ತಿಳಿಸಿ. ಅವ್ರಿಗೂ ಕೂಡ ಖುಷಿ ಆಗುತ್ತೆ ಒಂದು ಹೊಸ ವಾತಾವರಣ ನೋಡಿ. ಆ್ಯಂಡ್ ಎಲ್ಲ ಮಕ್ಕಳೆಲ್ಲ ಸೇರಿದರು, ಫ್ಯಾಮಿಲಿ ಎಲ್ಲ ಸೇರಿದರು. ಸೊ ನನಗಂತೂ ತುಂಬ ಅಂದರೆ ತುಂಬ ಖುಷಿ ಆಯಿತು. ಆ್ಯಂಡ್ ಎಂಜಾಯ್ ಮಾಡ್ಕೊಂಡು ಬಂದ್ವಿ. ಸೊ ಖುಷಿ ಆಯಿತು. ಆ್ಯಂಡ್ ಈಗ ಟಾಪಿಕ್ ಬರೋಣ. ಮೇನ್ ಟಾಪಿಕ್ ಏನಂತಂದರೆ, ಯಾಕೋ ನನಗೆ ವ್ಯೂಸ್ ಮತ್ತು ಸಬ್ಸ್ಕ್ರೈಬರ್ಸ್ ತುಂಬಾ ಕಮ್ಮಿ ಆಗ್ತಿದ್ದಾರೆ ಗೈಸ್. ಯಾಕಂದರೆ ನನಗೆ ಗೊತ್ತಿಲ್ಲ, ವ್ಯೂಸ್ ಅಂತೂ ತುಂಬ ಕಮ್ಮಿ ಇದೆ. ಆ್ಯಂಡ್ ಏನು ನಾನು ಚೇಂಜ್ ಮಾಡ್ಕೋಬೇಕು ನನಗೆ ಗೊತ್ತಿಲ್ಲ. ದಯವಿಟ್ಟು ಏನಾದರೂ ಚೇಂಜಸ್ ಇದ್ದರೆ ತಿಳಿಸಿ. ಎಸ್ ಗೈಸ್, ವ್ಯೂಸ್ ಎಲ್ಲ ತುಂಬಾ ಕಮ್ಮಿ ಆಗ್ತಿದೆ. ಒಂದು ಸೊ ನಾನು ಏನು ಹೇಳೋದಂದರೆ, ನನ್ನ ಕೈಲಿ ಆದಷ್ಟು ಪರಿಶ್ರಮ ನಾನು ಹಾಕ್ತಾಯಿದ್ದೀನಿ, ವೀಡಿಯೋಸ್ ಮಾಡ್ತಾಯಿದ್ದೀನಿ, ಎಡಿಟ್ ಮಾಡ್ತಾಯಿದ್ದೀನಿ ಆ್ಯಂಡ್ ಶೇರ್ ಮಾಡ್ತಾಯಿದ್ದೀನಿ. ಸೊ ನನ್ನ ಕೈಲಿ ಆದಷ್ಟು ನಾನು ವೀಡಿಯೋಸ್ನ ನಾನು ಮಾಡ್ತಾಯಿದ್ದೀನಿ ಗೈಸ್. ಬಟ್ ಸ್ಟಿಲ್ ನಾನು ಎಲ್ಲಿ ಡ್ರಾ ಆಗ್ತಿದ್ದೀನಿ ನನಗೆ ಗೊತ್ತಿಲ್ಲ. ಬಟ್ ಸೊ ಪ್ಲೀಸ್, ಏನಾದರೂ ನಿಮಗೆ ನ್ಯೂ ಕಂಟೆಂಟ್ ಬೇಕು ಅಂದರೆ ಈ ರೀತಿ ಮಾಡಿ ಅಂತ ಇದ್ದರೆ, ಅಥವಾ ಈ ಥರ ವೀಡಿಯೋಸ್ ಬೇಕು ಸೊ ಅಂತ ಇದ್ದರೆ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಆ್ಯಂಡ್ ಸೊ ನಾನು ಅದು ಪಾಸಿಟಿವ್ ಆಗಿ ತೊಗೊಂಡು ನಾನು ಖಂಡಿತವಾಗ್ಲೂ ಅದು ಏನಿದೆಯೋ ನಾನು ನೋಡಿ ಚೆಕ್ ಮಾಡ್ತೀನಿ. ನನ್ನಲ್ಲಿ ಏನಾದರೂ ಚೇಂಜಸ್ ಇರಬೇಕು ನನ್ನ ಚಾನಲಲ್ಲಿ ಅಂದರೆ ನಾನು ಖಂಡಿತವಾಗ್ಲೂ ನಾನು ಮಾಡ್ತೀನಿ ಗೈಸ್. ಸೊ ಟ್ರೈ ಮಾಡ್ತಾ ಇದ್ದೀನಿ. ಆ್ಯಂಡ್ ಸಬ್ಸ್ಕ್ರೈಬರ್ಸು ಕೂಡ ಅಷ್ಟೇ ತುಂಬ ಕಮ್ಮಿ ಇದ್ದಾರೆ. ಲೈಕ್ 692 ಇದ್ದಾರೆ, ಗೊತ್ತಿಲ್ಲ. ಸೊ ಇನ್ನೇನು ಒಂದೊಂದು 3-4 ತಿಂಗಳು ಹೋದರೆ 1 ವರ್ಷನೇ ಆಗೋಯ್ತು. ಆ್ಯಂಡ್ ನಂದು ಸ್ವಲ್ಪ ತಪ್ಪಿದೆ. ಬಿಕಾಸ್ ಏನಂದರೆ ನಾನು ಸೆಂಟ್ರಲ್ ಗ್ಯಾಪ್ ಕೊಟ್ಬಿಟ್ಟೆ. ಆಗ ಅಂದರೆ ನಾನು ಲಾಸ್ಟ್ ಇಯರಲ್ಲಿ ಸರಿಯಾಗಿ ನಾನು ವೀಡಿಯೋಸ್ ಅಪ್ಲೋಡ್ ಮಾಡೋಕ್ಕಾಗ್ತಿರಲಿಲ್ಲ. ಬಟ್ ಈ ಒಂದು ಇಂಟ್ರೆಸ್ಟ್ ನನಗೆ ಅವಾಗಿದ್ದರೆ ಇಷ್ಟೊತ್ತಿಗೆ ನಂದು ಮಾನಿಟೈಸೇಷನ್ನೇ ಆಗ್ತಿತ್ತು ಅಥವಾ ಏನು ಗೊತ್ತಿಲ್ಲ. ಬಟ್ ಸೊ ನಾನು ಕೂಡ ಹೊಸ ಕಂಟೆಂಟ್ಸ್ ಕೊಡಲಿಕ್ಕೆ ನಾನು ಕೂಡ ಪ್ರಯತ್ನ ಪಡ್ತಾ ಇದ್ದೀನಿ. ಆ್ಯಂಡ್ ಹೋಪ್ ನಿಮ್ಮ ಸಪೋರ್ಟ್ ನನಗಿರಲಿ. ಸೊ ಹೋಪ್ ಮುಂದೆ ಸಪೋರ್ಟ್ ಮಾಡ್ತೀರಂತ ಭಾವಿಸ್ತೀನಿ. ಆ್ಯಂಡ್ ಪ್ಲೀಸ್ ಮತ್ತೊಮ್ಮೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ಸೊ ಇವತ್ತು ನಾನು ನಿಮಗೆ ತೋರ್ಸಕ್ಕೆ ಹೋಗಿರೋ ಪ್ರಾಡಕ್ಟ್ಸ್, ನನ್ನ ಹತ್ರ ಯಾವುದು ಲೈಕ್ ಸಿಂಪಲ್ ಆರ್ಟಿಫಿಷಿಯಲ್ ನೆಕ್ಲೆಸ್ ಆಗಿರ್ಬೋದು, ನೆಕ್ ಪೀಸ್, ಇಯರಿಂಗ್ಸ್ ನಾನು ಏನು ತೊಗೊಂಡಿದ್ದೀನಿ ಅಂತ ನಾನು ನಿಮಗೆ ತೋರಿಸ್ತೀನಿ. ಇದು ಆಲ್ಮೋಸ್ಟ್ ಒಂದು 2 ಪ್ರಾಡಕ್ಟ್ ಏನು ಅಮೆಝಾನಲ್ಲಿ ತೊಗೊಂಡಿದ್ದೀನಿ, ಬಾಕಿಯಲ್ಲಿ ನಾನು ಮೀಶೋದಲ್ಲಿ ನಾನು ತೊಗೊಂಡಿರೋದು. ಆ್ಯಂಡ್ ಗೈಸ್, ಸೀರಿಯಸ್ಲಿ ನನ್ನ ಹತ್ರ ತುಂಬ ಜಾಸ್ತಿ ಎಲ್ಲ ಏನೂ ಇಲ್ಲ. ಸೊ ತುಂಬಾ ಕಮ್ಮಿನೇ ಇದೆ. ತುಂಬ ಅಂದರೆ ಲೈಕ್ ಒಂದು 5-6 ಇರ್ಬೋದೇನೋ. ಬಿಕಾಸ್ ನನಗೂ ಕೂಡ ಅಷ್ಟೇ ಚಿಕ್ಕ ವಯಸ್ಸಿಂದ ಲೈಕ್ ಆರ್ಟಿಫಿಷಿಯಲ್ ಎಲ್ಲ ಹಾಕ್ಕೊಂಡು ಅಭ್ಯಾಸ ಇಲ್ಲ. ಈವನ್ ಅದನ್ಬಿಟ್ಟು ಗೋಲ್ಡೇ ಹಾಕೋತೀನಮ್ಮ, ಏನಮ್ಮ ಗೋಲ್ಡ್ ಅಂತ ಅನ್ಕೊಳಕ್ಕೆ ಹೋಗ್ಬಿಡಿ. ಅದೂ ಇಲ್ಲ, ಇದೂ ಇಲ್ಲ. ಆ್ಯಂಡ್ ರೇರ್ ನಾನು ತೊಗೊಳ್ಳೋದು ಇದು. ಆ್ಯಂಡ್ ನಿಜ ಹೇಳ್ಬೇಕಾದ್ರೆ ಮದುವೆ ಆದಮೇಲೆ ನಾನು ತೊಗೊಂಡಿರೋದು. ಮದುವೆಗೆ ಮುಂಚೆ ಅದು ಕೂಡ ತೋರಿಸ್ತೀನಿ. ಮದುವೆಗೆ ಮುಂಚೆ ಒಂದೇನೋ ತೊಗೊಂಡಿದ್ದೀನಿ, ನೀವು ನಗಿತೀರ ಅದು ನೋಡಿದ್ರೆ. ಸೊ ನನಗೇನಿದ್ರ ಮೇಲೆಲ್ಲ ಜಾಸ್ತಿ ಇಂಟ್ರೆಸ್ಟ್ ಇಲ್ಲ. ಆ್ಯಂಡ್ ಇರಲಿ, ಏನಾದರೂ ನಾನು ಸ್ಕ್ರಾಲ್ ಮಾಡಬೇಕಾದ್ರೆ ಮೀಶೋ ಆ್ಯಪ್ಸ್ ಆಗಿರ್ಬೋದು, ಬೇರೆ ಶಾಪಿಂಗ್ ಆನ್ಲೈನ್ ಆ್ಯಪ್ಸ್ ಏನಾದರೂ ಸ್ಕ್ರಾಲ್ ಮಾಡಬೇಕಾದ್ರೆ ಏನಾದರೂ ಚೆನ್ನಾಗಿದ್ರೆ ನಾನು ತೊಗೋತೀನಿ ಹೊರತು ಸೊ ಸುಮ್ಮನೆ ತೊಗೊಂಡು ಇಟ್ಟು ವೇಸ್ಟ್ ಮಾಡೋದಲ್ಲ, ಸೀನೇನಿಲ್ಲ. ಆದಷ್ಟು ಸಿಂಪಲ್ಲಾಗಿ ಒಂದು ಓಲೆ ಸಾಕು, ಸಿಂಪಲ್ಲಾಗಿ ಹೋಗೋಕ್ಕೆ ಬರೋದಕ್ಕೆ. ಸೊ ಏನು ತೊಗೊಂಡಿದ್ದೀನಿ, ಸೊ ಫಸ್ಟಿಗೆ ನಾನು ಏನು ತೊಗೊಂಡಿದ್ದೀನಿ ನಾನು ನಿಮಗೆ ತೋರಿಸ್ತೀನಿ. ಇದು ಗೈಸ್, ಇದು ನಾನು ತೊಗೊಂಡೆ, ಚೆನ್ನಾಗಿತ್ತು ಅಂತ ತೊಗೊಂಡೆ. ಬಟ್ ಇದೇನು ಗೊತ್ತಾ, ಇದು ಲೈಕ್ ಇದು ಸ್ಟಡಿಯಾಗಿದೆ, ಜಾಸ್ತಿ ಬೆಂಡ್ ಆಗೋದಿಲ್ಲ, ಏನೂ ಇಲ್ಲ. ಬಟ್ ಇದು 250 300 ರುಪೀಸ್ ಏನೋ ಇತ್ತು. ಆ್ಯಂಡ್ ಇದಕ್ಕೆ ಓಲೆ ಕೊಟ್ಟಿದ್ದಾರೆ. ಇಷ್ಟು ದಪ್ಪ ಓಲೆ ಆಗೋದಿಲ್ಲ. ಆ್ಯಂಡ್ ನೋಡಿ, ಚೆನ್ನಾಗಿತ್ತು ಗೈಸ್. ಬಟ್ ಸ್ಟಿಲ್ ನನಗೆ ಅದೇನೋ ಚುಚ್ಚುತ್ತಾ ಇತ್ತು.
ಆ್ಯಂಡ್ ನನಗೆ ಈ ಥರ ಇರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಸೊ ತುಂಬ ಚುಚ್ಚುತ್ತಾ ಇತ್ತು, ಹಾಗಾಗಿ ತೊಗೊಂಡೆ. ಒಂದಿನ ಹಾಕೊಳ್ಳೆ ನೋಡಿ ಈ ಥರ. ಇದೇನೋ ನನಗೆ ನಿಜ ಏನಾದರೂ ನೀವು ಮೀಶೋ ಆ್ಯಪಲ್ಲಿ ಈ ಥರ ನೋಡಿದ್ರೆ ತೋರಿಸ್ತೀನಿ, ತೊಗೊಳಕ್ಕೆ ಹೋಗಬೇಡಿ. ಅದು ನೋಡಿ ಕತ್ತಿಗೆ ಸ್ಟಿಫಾಗಿ ಕುತ್ಕೊಳ್ಳೋದಿಲ್ಲ, ಇದು ಇಲ್ಲಿ ಮೇಲಕ್ಕೆ ಎತ್ಕೊಳ್ಳುತ್ತೆ. ಸೊ ಗೈಸ್ ತೊಗೊಳಕ್ಕೆ ಹೋಗ್ಬೇಡಿ. ನಾನು ಹಾಕ್ಕೊಂಡೇ ಇಲ್ಲ ಆ್ಯಕ್ಚುಲಿ, ಸುಮ್ಮನೆ ವೇಸ್ಟ್ ಮಾಡಿ ರಿಟರ್ನ್ ಕೊಡಬೇಕಾಗಿತ್ತು. ಬಟ್ ನಾನು ಕೊಡೋದು ಮರ್ತ್ಕೊಂಡೆ, ಆಮೇಲೆ ಕೊಡೋಣ ಅಂದ್ಕೊಂಡು ಅದಾಗೆ ಸುಮ್ಮನೆ ಬಿಟ್ಬಿಟ್ಟೆ ನಾನು. ಆ್ಯಂಡ್ ನೋಡಿ ಈ ಥರ ಪ್ರಾಡಕ್ಟ್ ಏನಾದರೂ ನೀವು ಮೀಶೋ ಆ್ಯಪಲ್ಲಿ ನೋಡಿದ್ರೆ ದಯವಿಟ್ಟು ತೊಗೊಳಕ್ಕೆ ಹೋಗಬೇಡಿ. ಆ್ಯಂಡ್ ಚೆನ್ನಾಗಿಲ್ಲ ಇದು ಆ್ಯಕ್ಚುಲಿ, ತುಂಬ ಕತ್ತಿಗೆ ಸ್ಟಿಫಾಗಿ ಕುತ್ಕೊಳ್ಳೋದಿಲ್ಲ. ಆ್ಯಂಡ್ ನೋಡ್ತಾ ಇದ್ದೀರಲ್ಲ ನೋಡಿ, ಚೆನ್ನಾಗಿಲ್ಲ ಇದು ನಿಜ ಚೆನ್ನಾಗಿಲ್ಲ, ತೊಗೊಳಕ್ಕೆ ಹೋಗಬೇಡಿ. ಹೋಲಿ ತೋರಿಸ್ತೀನಿ. ಸೊ ಗೈಸ್, ಇಯರಿಂಗ್ಸ್ ಇದು ಹಿಂಗಿದೆ. ನನಗೆ ಇಷ್ಟು ದೊಡ್ಡದು ಮೊದಲೇ ಇಷ್ಟ ಆಗೋದಿಲ್ಲ. ಬಟ್ ಇದರಲ್ಲಿ ನನ್ನ ಚೈನ್ಗೋಸ್ಕರ ನಾನು ತೊಗೊಂಡೆ. ಬಟ್ ಅದರಲ್ಲಿ ಸ್ವಲ್ಪ ಡಾರ್ಕ್ ಕಲರ್ಸ್ ಇತ್ತು, ಚೆನ್ನಾಗಿರುತ್ತೆ ಅಂತ ತೊಗೊಂಡೆ. ನೋಡಿ ಸೊ ದೊಡ್ಡದಾಗಿದೆ, ಹಾಗೆ ಎತ್ತಿಟ್ಬಿಟ್ಟಿದ್ದೀನಿ. ಅದಾದಮೇಲೆ ಇದೊಂದು ನತ್ತಿ ಬೊಟ್ಟು ಕೊಟ್ಟಿದ್ದಾರೆ ನೋಡಿ. ಅಯ್ಯೋ ಸೊ ಇದೊಂದು ಕೊಟ್ಟಿದ್ದಾರೆ. ಮಣಿ ಇದೆ, ಸೊ ಮಣಿ ಇದೆ ಮತ್ತು ಸ್ಟೋನ್ಸ್ ಇದೆ. ನಾನು ಹೇಳಿದ್ನಲ್ಲ, ಈ ಥರ ಪ್ರಾಡಕ್ಟ್ ಏನಾದರೂ ಇದ್ದರೆ ದಯವಿಟ್ಟು ಮೀಶೋ ಆ್ಯಪಲ್ಲಿ ತೊಗೊಳಕ್ಕೆ ಹೋಗ್ಬೇಡಿ, ತುಂಬ ಸ್ಟಿಫಾಗಿ ಕುತ್ಕೊಳ್ಳುತ್ತೆ, ಚೆನ್ನಾಗಿಲ್ಲ. ಆ್ಯಂಡ್ ನೆಕ್ಸ್ಟ್ ನಾನು ತೊಗೊಂಡೆ, ನಾನು ಹೇಳಿದ್ನಲ್ಲ ಮದುವೆ ವಸ್ತ್ರಲ್ಲಿ ಇದು ಮಾರ್ಕೆಟಲ್ಲಿ ತೊಗೊಂಡಿದ್ದೆ, 100 ರೂಪೀಸ್ ಅದು ತೊಗೊಂಡೆ. ಸೊ ಇದೊಂದೇ ಚೈನ್ ಗೈಸ್ ನಾನು ತೊಗೊಂಡಿದ್ದು, ಇದು ಏನಾರು ಅಂದ್ಕೊಳ್ಳಿ, ಇದೊಂದೇ ನಾನು ತೊಗೊಂಡಿದ್ದು. ಆ್ಯಂಡ್ ಇದು ಚೆನ್ನಾಗಿತ್ತು, ಗ್ರೀನ್ ಅಂದ್ಬಿಟ್ಟು ತೊಗೊಂಡೆ, 100 ರೂಪೀಸ್ ಇತ್ತು. ನೋಡಿ ಸ್ಯಾರೀಸ್ಗೆಲ್ಲ ಸಿಂಪಲಾಗಿ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಇದೊಂದೇ ನಾನು ಪರ್ಚೇಸ್ ಮಾಡಿದ್ದು, ಬೇರೇನು ನಾನು ಪರ್ಚೇಸ್ ಮಾಡಿಲ್ಲ. ಸೊ ಹಾಗೆ ಇಟ್ಟಿದ್ದೀನಿ. ಕಲರ್ ಶೇಡ್ಸ್ ಕೂಡ ಹೋಗಲಿಲ್ಲ. ಆಯಿತು 7 ವರ್ಷ ಆಗಿದೆ ಗೈಸ್, ಸೀರಿಯಸ್ಲಿ ಕಲರ್ ಶೇಡ್ಸ್ ಹೋಗಿಲ್ಲ, ಏನೂ ಇಲ್ಲ, ಹಾಗೇ ಇದೆ. ಏನು ತೊಗೊಂಡಿದ್ದು ಹಾಗೇ ಇದೆ. ಆ್ಯಂಡ್ ತುಂಬ ಚೆನ್ನಾಗಿತ್ತು. ಸೊ ಇದು ಹಾಗೆ ಎತ್ತಿಟ್ಟಿದ್ದೀನಿ, 7 ವರ್ಷ ಆಗಿದೆ ಇದು ತೊಗೊಂಡು ನಾನು. ಸೊ ಹಾಗೆ ಅದನ್ನು ಎತ್ತಿಟ್ಬಿಟ್ಟಿದ್ದೀನಿ. ಆ್ಯಂಡ್ ನೆಕ್ಸ್ಟು ನಾನು ತೊಗೊಂಡಿದ್ದು ತೋರಿಸ್ತೀನಿ. ಇದು ಮೀಶೋ ಆ್ಯಪೆಲ್ಲ, ಇದು ಮೀಶೋ ಆ್ಯಪ್ ಏನು ಅನಿಸುತ್ತೆ, ಮೀಶೋ ಆ್ಯಪಲ್ಲಿ ತೊಗೊಂಡಿದ್ದೀನಿ ಅನಿಸುತ್ತೆ. ಇದು ಪರ್ಲ್ ಒಂದು ತೊಗೊಂಡಿದ್ದೆ. ಆವಾಗ ಇದು ಆ್ಯಕ್ಚುಲಿ ಸ್ವಲ್ಪ ದಿನ ಇದು ಟ್ರೆಂಡಿಂಗಲ್ಲಿ ಇತ್ತು, ಹಾಗಾಗಿ ಇದರಿಂದ ಚೋಕರ್ ಲೈಕ್ ನೆಕ್ ಪೀಸ್ ಇಲ್ಲಿ ಅಂತ ತೊಗೊಂಡೆ. ಇದಕ್ಕೆ ಓಲೆ ಕೂಡ ಕೊಟ್ಟಿದ್ದರು, ಅದು ಓಲೆ ಎಲ್ಲಿಟ್ಟಿದ್ದೀನಿ ಅಂತ ನನಗೆ ಗೊತ್ತಿಲ್ಲ, ಇಲ್ಲಿ ಹೋಯ್ತು ಅಂತ ನನಗೆ ಗೊತ್ತಿಲ್ಲ. ನನ್ನ ಹತ್ರ ಒಂದು ಕೆಟ್ಟ ಅಭ್ಯಾಸ ಏನಿದೆ ಅಂತ ನಾನು ಹೇಳ್ತೀನಿ ಕೇಳಿ. ಎಲ್ಲರೂ ಸಡನ್ನಾಗಿ ಹೋಗ್ಬೇಕಂದ್ರೆ ಮುಂಚೆನೇ ಎಲ್ಲ ತೆಗೆದು ರೆಡಿ ಮಾಡ್ಕೊಂಡಿರಬೇಕು, ಅಥವಾ ಬೇಗ ಎದ್ದು ಎಲ್ಲ ರೆಡಿ ಆಗಬೇಕು, ಅಥವಾ ಇನ್ನೊಂದು ಲೈಕ್ ಎಲ್ಲ ನೀಟಾಗಿ ಸೆಟ್ ಮಾಡಿ ಇಟ್ಕೊಳ್ಳೋದೆಲ್ಲ ಸೀನ್ ಏನಿಲ್ಲ. ಇದೊಂದು ಕೆಟ್ಟ ಅಭ್ಯಾಸ ನನಗಿದೆ. ಹೋದಾಗ ರೆಡಿಯಾಗಿಬಿಡಬೇಕು. ಏನಾದ್ರು ಈ ಥರ ಇಯರಿಂಗ್ಸ್ ತೊಗೋಬೇಕು, ಅದು ಹಿಂದ್ಗಡೆ ಇರೋದು ತಿರುಪು ಏನಾದ್ರು ಸಿಕ್ಕಲಿಲ್ಲ ಅಂದರೆ ಬೇರೆ ಓಲೆದು ತೆಗ್ದು ಹಾಕೋಬಿಡ್ತೆ. ಸೊ ಅದು ಸಿಕ್ಕಿಲ್ಲ ಅಂದ್ಬಿಟ್ಟು ತಿರ್ಗಾ ಅದು ಬೇಕಾದ್ರೆ ಇನ್ನೊಂದು ಎಷ್ಟು ಇದೇ ಥರ ಹಾಳು ಮಾಡ್ಕೊಂಡಿದ್ದೀರ ಅಂದರೆ, ಇದರಲ್ಲಿ ನಾನು ತುಂಬ ಲೇಸಿನೆಸ್, ನಾನೇ ಒಪ್ಕೋತೀನಿ. ತುಂಬ ಅಂದರೆ ತುಂಬ ಸೋಂಬೇರಿ ಈ ಒಂದು ವಿಚಾರದಲ್ಲಿ ನಾನು. ಸೊ ಏನು ಸಿಕ್ಕುತ್ತೋ, ಯಾವ ಟೈಮಲ್ಲಿ ಯಾವ್ದು ಸಿಕ್ಕುತ್ತೋ ಅದಕ್ಕಿತ್ತು ಇದಾಗ್ತದೆ, ಇದಕ್ಕಿತ್ತು ಅದಾಗ್ಬಿಡ್ತೀನಿ. ಸೊ ಇದರಿಂದ ತುಂಬ ಓಲೆ ಎಲ್ಲ ಒಟ್ಟೋಗಿದೆ ನಂದು. ಅದಕ್ಕೆ ಇವಾಗ ನೋಡಿ ಸಿಂಪಲಾಗಿ ಒಂದು ಚಿಕ್ಕದಾಗಿ ಇಟ್ಕೊಟ್ಟಿದ್ದೀನಿ, 2 ಗ್ರಾಮ್ದು. ಬಿಚ್ಚಂಗಿಲ್ಲ, ತೆಗಿಯಂಗಿಲ್ಲ, ಇದೇ ಹಾಕ್ಕೊಂಡು ಓಡಾಡೋದು. ಸೊ ನೆಕ್ಸ್ಟ್ ನಾನು ನಿಮ್ಗೆ ಯಾವ ಪ್ರಾಡಕ್ಟ್ ಅಂತ ತೋರಿಸ್ತೀನಿ. ಸೊ ಹಾಗೆ ಅದನ್ನು ಎತ್ತಿಟ್ಬಿಟ್ಟಿದ್ದೀನಿ. ಆ್ಯಂಡ್ ನೆಕ್ಸ್ಟು ನಾನು ತೊಗೊಂಡಿದ್ದು ತೋರಿಸ್ತೀನಿ. ಇದು ಮೀಶೋ ಆ್ಯಪೆಲ್ಲ, ಇದು ಮೀಶೋ ಆ್ಯಪ್ ಏನು ಅನಿಸುತ್ತೆ, ಮೀಶೋ ಆ್ಯಪಲ್ಲಿ ತೊಗೊಂಡಿದ್ದೀನಿ ಅನಿಸುತ್ತೆ. ಇದು ಪರ್ಲ್ ಒಂದು ತೊಗೊಂಡಿದ್ದೆ. ಆವಾಗ ಇದು ಆ್ಯಕ್ಚುಲಿ ಸ್ವಲ್ಪ ದಿನ ಇದು ಟ್ರೆಂಡಿಂಗಲ್ಲಿ ಇತ್ತು, ಹಾಗಾಗಿ ಇದರಿಂದ ಚೋಕರ್ ಲೈಕ್ ನೆಕ್ ಪೀಸ್ ಇಲ್ಲಿ ಅಂತ ತೊಗೊಂಡೆ. ಇದಕ್ಕೆ ಓಲೆ ಕೂಡ ಕೊಟ್ಟಿದ್ದರು, ಅದು ಓಲೆ ಎಲ್ಲಿಟ್ಟಿದ್ದೀನಿ ಅಂತ ನನಗೆ ಗೊತ್ತಿಲ್ಲ, ಇಲ್ಲಿ ಹೋಯ್ತು ಅಂತ ನನಗೆ ಗೊತ್ತಿಲ್ಲ. ನನ್ನ ಹತ್ರ ಒಂದು ಕೆಟ್ಟ ಅಭ್ಯಾಸ ಏನಿದೆ ಅಂತ ನಾನು ಹೇಳ್ತೀನಿ ಕೇಳಿ. ಎಲ್ಲರೂ ಸಡನ್ನಾಗಿ ಹೋಗ್ಬೇಕಂದ್ರೆ ಮುಂಚೆನೇ ಎಲ್ಲ ತೆಗೆದು ರೆಡಿ ಮಾಡ್ಕೊಂಡಿರಬೇಕು, ಅಥವಾ ಬೇಗ ಎದ್ದು ಎಲ್ಲ ರೆಡಿ ಆಗಬೇಕು, ಅಥವಾ ಇನ್ನೊಂದು ಲೈಕ್ ಎಲ್ಲ ನೀಟಾಗಿ ಸೆಟ್ ಮಾಡಿ ಇಟ್ಕೊಳ್ಳೋದೆಲ್ಲ ಸೀನ್ ಏನಿಲ್ಲ. ಇದೊಂದು ಕೆಟ್ಟ ಅಭ್ಯಾಸ ನನಗಿದೆ. ಹೋದಾಗ ರೆಡಿಯಾಗಿಬಿಡಬೇಕು. ಏನಾದ್ರು ಈ ಥರ ಇಯರಿಂಗ್ಸ್ ತೊಗೋಬೇಕು, ಅದು ಹಿಂದ್ಗಡೆ ಇರೋದು ತಿರುಪು ಏನಾದ್ರು ಸಿಕ್ಕಲಿಲ್ಲ ಅಂದರೆ ಬೇರೆ ಓಲೆದು ತೆಗ್ದು ಹಾಕೋಬಿಡ್ತೆ.
ಸೊ ಅದು ಸಿಕ್ಕಿಲ್ಲ ಅಂದ್ಬಿಟ್ಟು ತಿರ್ಗಾ ಅದು ಬೇಕಾದ್ರೆ ಇನ್ನೊಂದು ತಂತು, ಇನ್ನೊಂದು ಎಷ್ಟು ಇದೇ ಥರ ಹಾಳು ಮಾಡ್ಕೊಂಡಿದ್ದೀರ ಅಂದರೆ ಇದರಲ್ಲಿ ನಾನು ತುಂಬ ಲೇಸಿನೆಸ್, ನಾನೇ ಒಪ್ಕೋತೀನಿ, ತುಂಬ ಅಂದರೆ ತುಂಬ ಸೋಂಬೇರಿ ಈ ಒಂದು ವಿಚಾರದಲ್ಲಿ ನಾನು. ಸೊ ಏನು ಸಿಕ್ಕುತ್ತೋ ಯಾವ ಟೈಮಲ್ಲಿ ಯಾವ್ದು ಸಿಕ್ಕುತ್ತೋ ಅದಕ್ಕಿತ್ತು ಇದಾಗ್ತದೆ, ಇದಕ್ಕಿತ್ತು ಅದಾಗ್ಬಿಡ್ತೀನಿ. ಸೊ ಇದರಿಂದ ತುಂಬ ಓಲೆ ಎಲ್ಲ ಒಟ್ಟೋಗಿದೆ ನಂದು. ಅದಕ್ಕೆ ಇವಾಗ ನೋಡಿ ಸಿಂಪಲಾಗಿ ಒಂದು ಚಿಕ್ಕದಾಗಿ ಇಟ್ಕೊಟ್ಟಿದ್ದೀನಿ, 2 ಗ್ರಾಮ್ದು, ಬಿಚ್ಚಂಗಿಲ್ಲ ತೆಗಿಯಂಗಿಲ್ಲ, ಇದೇ ಹಾಕ್ಕೊಂಡು ಓಡಾಡೋದು. ಸೊ ನೆಕ್ಸ್ಟ್ ನಾನು ನಿಮ್ಗೆ ಯಾವ ಪ್ರಾಡಕ್ಟ್ ಅಂತ ತೋರಿಸ್ತೀನಿ. ಸೊ ಗೈಸ್ ನೆಕ್ಸ್ಟ್ ಬಂದು ಇದು ಓಲೆ ಎಲ್ಲೋ ಇಟ್ಬಿಟ್ಟಿದ್ದೀನಿ ಆನ್ಲೈನ್. ಸೊ ನೆಕ್ಸ್ಟ್ ಬಂದು ಇದು ತೊಗೊಂಡಿದ್ದೆ, ಇದು ನನ್ನ ಮಗನ ಬರ್ತಡೇಗೆ ತೊಗೊಂಡೆ. ಸೊ ಚೆನ್ನಾಗಿದೆ ಅಂದ್ಬಿಟ್ಟು ತೊಗೊಂಡೆ. ಇದೆಲ್ಲ ನಿಮಗೆಲ್ಲ ತುಂಬ ಕಮ್ಮಿ ಗೈಸ್, 120 ರೂಪಾಯಿನ 150 ರೂಪಾಯಿನ ಇತ್ತು. ಸೊ ಇದು ಕೂಡ ನೆಕ್ ಪೀಸ್ ಇದು. ಸೊ ನೋಡಿ ಸಿಂಪಲಾಗಿ ನೆಕ್ ಪೀಸ್ ಚೆನ್ನಾಗಿತ್ತು. ಇದಕ್ಕೆ ಓಲೆ ಕೊಟ್ಟಿದ್ದಾರೆ, 2 ಓಲೆ. ಸೊ ಇದು ಕೂಡ ತುಂಬ ಚೆನ್ನಾಗಿದೆ. ಇದು 150ನೋ 180ನೋ ಆಗಿತ್ತು ಅಷ್ಟೇ. ಸೊ ಇದೊಂದಿದೆ. ಆ್ಯಂಡ್ ಇದಾದಮೇಲೆ ನಾನು ತುಂಬ ಆಸೆಯಿಂದ ನಾನು ಗಣೇಶ ಹಬ್ಬ, ಹೋದ ವರ್ಷ ಗಣೇಶ ಹಬ್ಬಕ್ಕೆ, ಹೋದ ವರ್ಷ ಅಲ್ಲ ಅದಕ್ಕಿಂತ ಹಿಂದೆ ಗಣೇಶ ಹಬ್ಬಕ್ಕೆ ತೊಗೊಂಡಿದ್ದೆ. ತುಂಬ ಇಷ್ಟ ಆಗಿರೋ ನೆಕ್ ಪೀಸ್ ಇದು ತೊಗೊಂಡೆ. ಬಟ್ ಗೈಸ್ ಏನಾಯಿತು ಗೊತ್ತಿಲ್ಲ, ಇಲ್ಲಿ ನೋಡಿ ಹೀಗೆ ನಾನು ಇಟ್ಕೊಳ್ಳೋದು 2 ಪೀಸ್ ಆಗೋಗಿದೆ ಗೈಸ್ ಇದು. ಸೊ ಏನೇನೋ ಟ್ರೈ ಮಾಡಿದೆ ಆಗಲಿಲ್ಲ, ಸೊ ಸ್ಟಿಕ್ ಮಾಡಿದೆ ಆಗಲಿಲ್ಲ. ಇದಕ್ಕೆ ಏನಾದರೂ ಮಾಡೋಣ ಅಂದ್ಬಿಟ್ಟು ಹಾಗೆ ಎತ್ತಿಟ್ಟಿದ್ದೆ ಇದು. ಸೊ ಹಂಗೆ ಇದೆ, ತುಂಬ ಚೆನ್ನಾಗಿತ್ತು. ಇದಕ್ಕೆ ಓಲೆ ಲಕ್ಷ್ಮಿ ಓಲೆ ಥರ ಕೊಟ್ಟಿದ್ರು, ತೋರಿಸ್ತೀನಿ ರೀ ನಿಮ್ಗೆ ಅದನ್ನು. ಸೊ ತುಂಬ ಅಂದರೆ ತುಂಬ ಕ್ಯೂಟಾಗಿತ್ತು, ಚೆನ್ನಾಗಿತ್ತು. ಲಾಂಗ್ ಪೀಸ್ ಇಷ್ಟುದ್ದ ಇತ್ತು. ಸೊ ಎಲ್ಲ ಸ್ಯಾರೀಸ್ಗೆಲ್ಲ ಮ್ಯಾಚ್ ಆಗ್ತಿತ್ತು ಅಂತ ತೊಗೊಂಡೆ ಇದು. ಬಟ್ ಇದು ನಿಜ ಹೇಳ್ತೀನಿ, ಕಿತ್ತೋಯ್ತು, ಬೇಜಾರಾಯಿತು ಅದಕ್ಕೆ. ಸೊ ನೋಡಿ ಈ ಥರ ಇತ್ತು, ಲಾಂಗ್ ಪೀಸಾಗಿ ಹೀಗಿತ್ತು ಅದು. ನೋಡಿ ಈ ಥರ ಇತ್ತು, ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಸೊ ಹಾಳು ಮಾಡಿಕೊಂಡೆ. ಆ್ಯಂಡ್ ಟ್ರೈ ಮಾಡಿದೆ ಏನೋ, ಬಟ್ ಆಗಲಿಲ್ಲ, ಹಾಗೆ ಇಟ್ಟಿಟ್ಟೆ. ನಮ್ಮ ಯಜಮಾನ್ರು ಇದಕ್ಕೆ ಹೇಳಿದ್ದು ನಿಮಗೆ ತೊಗೋಬಾರ್ದು ಹಾಗೆ ಹೀಗೆ ಅಂತ. ಸೊ ಈ ಥರ ಓಲೆ ಇತ್ತು, ಓಲೆ ಯೂಸ್ ಮಾಡ್ತಾಯಿದ್ದೀನಿ ಅಂದ್ಕೋದ್ರು. ಬಟ್ ಚೈನ್ ನಾನು ಹಾಗೆ ಇಟ್ಬಿಟ್ಟೆ. ಅದಾದಮೇಲೆ ನಾನು ನೆಕ್ಸ್ಟ್ ಇದೊಂದು ತೊಗೊಂಡೆ ಗೈಸ್, ಸಪ್ರೇಟ್. ಅಂದರೆ ಇದು ಬೇರೆ ಚೈನ್ ಇತ್ತು, ಇದಕ್ಕೆ ಓಲೆ ಗೀಲೆ ಏನೂ ಬಂದಿರಲಿಲ್ಲ. ಸೊ ಸಿಕ್ಕಾಕೋ ಓಲೆ ಗೀಲೆ ಏನು ಬಂದಿರಲಿಲ್ಲ. ಸೊ ಇದು ರೀಸೆಂಟಾಗೆ ಮದುವೆಗೆ ಹಾಕ್ಕೊಂಡು ಹೋಗಿದ್ದೆ. ಸೊ ನೋಡಿ ಇದು ಕೂಡ ಎಲ್ಲ ನೆಕ್ ಪೀಸೇ ನಂದು. ಲಾಂಗ್ ಚೈನೆಲ್ಲ ನಾನೇನು ತೊಗೊಂಡಿಲ್ಲ, ಸೆಟ್ ಏನು ತೊಗೊಂಡಿಲ್ಲ. ಸೊ ಇದು ಲೈಕ್ ಟೆಂಪಲ್ ಜ್ಯುವೆಲ್ರಿ ಡಿಸೈನ್ ಥರ ಇದೆ. ಸೊ ಇದು ಕೂಡ ತುಂಬ ಚೆನ್ನಾಗಿತ್ತು, ಹಾಗಾಗಿ ತೊಗೊಂಡೆ. ಆ್ಯಂಡ್ ನೋಡಿ ತೊಗೊಳ್ಳೋದಾದರೆ ತೊಗೊಳ್ಳಿ, ಲೈಕ್ 300 ಒಳಗಡೆ ಏನೋ ಇದೆ. ಸೊ ಇದಾದಮೇಲೆ 2 ಜುಮ್ಕಿ ಸಪ್ರೇಟಾಗಿ ತೊಗೊಂಡೆ ಗೈಸ್. ಇದ್ರದ್ದು ಎಲ್ಲ ಹಾಕ್ಬಿಟ್ಟಿದ್ದೀನಿ ಅಂತ ಗೊತ್ತಿಲ್ಲ. ಸೊ ಜುಮ್ಕಿ ತೊಗೊಂಡಿದ್ದೀನಿ ನೋಡಿ, ಚೆನ್ನಾಗಿದೆಯಲ್ಲ. ಇದು ಕೂಡ ಕಮ್ಮಿ ಇತ್ತು. ನಾನೊಂದು ಹೇಳ್ತೀನಿ. ಸೊ ಏನಂದರೆ ಗೈಸ್, ನಾನು ಇದ್ರ ಪ್ರಾಡಕ್ಟ್ಸ್ ಮೇಲೆಲ್ಲ ನಾನು ಜಾಸ್ತಿ ಇನ್ವೆಸ್ಟ್ ಮಾಡಲಿಕ್ಕೆ ಇಷ್ಟ ಇಲ್ಲ. ಎಸ್ಪೆಷಲಿ ನಾನು ಯೂಸ್ ಮಾಡಬೇಕಾ, ಸೊ ಯೂಸ್ ಮಾಡಿದ್ರೆ ಮಾತ್ರ ನಾನು ತೊಗೋತೀನಿ. ಸುಮ್ಮನೆ ಲೈಕ್ ಪ್ರಾಡಕ್ಟ್ಸ್ ಎಲ್ಲ ತೊಗೊಂಡು ಯೂಸ್ ಮಾಡ್ದಿರ ಅದನ್ನ ಅಲ್ಲೇ ಇಟ್ಟುಬಿಟ್ಟು ಅದು ಎಷ್ಟೋ ದಿನ ಆದಮೇಲೆ ಮತ್ತೆ ಎತ್ಕೊಳ್ಳೋದಿಲ್ವ, ಅದನ್ನ ಎತ್ತಿ ಬಿಸಾಡೋದು, ಇದೆಲ್ಲ ನನಗೆ ಇಷ್ಟ ಇಲ್ಲ. ಯೂಸ್ ಮಾಡಬೇಕಾ ತೊಗೋತೀನಿ, ಇಲ್ವಾ ನಾನು ತೊಗೊಳೋದೇ ಇಲ್ಲ. ನನ್ನ ಹತ್ರ ಇಲ್ಲಾಂದ್ರೂ ಪರವಾಗಿಲ್ಲ, ಬಟ್ ನಾನು ತೊಗೊಳಕ್ಕೆ ಹೋಗೋದಿಲ್ಲ. ಸೊ ಯೂಸ್ ಮಾಡಬೇಕಾದ್ರೆ ನಾನು ತೊಗೋತೀನಿ ಅಷ್ಟೇ. ಆ್ಯಂಡ್ ಇದಾದಮೇಲೆ ಇದು ಸಿಂಪಲಾಗಿರೋದು ತೊಗೊಂಡೆ ಒಂದು. ಇದು ಕೂಡ ಆಲ್ಮೋಸ್ಟ್ ಎಲ್ಲ ನನ್ನ ಹತ್ರ ಇರೋದೆಲ್ಲ ನೆಕ್ ಪೀಸೇ. ಇದೊಂದು 100 ರುಪೀಸು. ಸೊ ಏನು ಸ್ವಲ್ಪ ಎಲ್ಲ ಹಳೇದಾಗಿ ಹೋಗಿದೆ. ನೆಕ್ಸ್ಟ್ ಇದೊಂದು ತೊಗೊಂಡೆ ಗೈಸ್, ನೆಕ್ ಪೀಸ್. ಇದು ಕೂಡ ಒಂದು ತೊಗೊಂಡೆ, ಇದು ಕೂಡ ಚೆನ್ನಾಗಿತ್ತು. ಬಟ್ ಏನು ಗೊತ್ತಾ, ನೆಕ್ಸ್ಟ್ ಟೈಮ್ ನೀವು ಈ ಥರ ತೊಗೊಳಕ್ಕೆ ಹೋಗ್ಬೇಕಾದ್ರೆ ಇದು ಆಕ್ಸಿಡೈಸ್ಡ್ ಅಲ್ಲ, ಇದ್ಯಾವುದು ಇದು ಬೇರೆ ಥರ. ಇದು ಈ ಕಲರೆಲ್ಲ ಲೈಕ್ ಕತ್ತು ಸುತ್ತ ಹಾಗೆ ಉಳ್ಕೊಬಿಡುತ್ತೆ. ಆ್ಯಂಡ್ ಏನು ನಾನು ಸಡನ್ನಾಗಿ ಇದು ಒಂದು ದಿವಸ ಹಾಕೋಬೇಕಾದ್ರೆ ಇದೇನಪ್ಪ ಹೋಗಿದೆ ಕತ್ತು ಅಂತ ನೋಡಿದಾಗ ಈ ಚೈನ್ ಕಲರ್ ಆಗೋಗಿತ್ತು ಪೂರ್ತಿ. ಸೊ ಹಾಗಾಗಿ ನಾನು ಆವತ್ತಿಂದ ಇದನ್ನ ಕಮ್ಮಿ ಬಳಸೋದು. ಫುಲ್ ಕಪ್ಪಗಾಗೋಗುತ್ತೆ, ಈ ಕಲರೆಲ್ಲ ಕತ್ತು ಸುತ್ತ ಇರುತ್ತೆ. ಅದಾದಮೇಲೆ ಚಿಕ್ಕ ಪುಟ್ಟ ಚೈನ್ ತೊಗೊಂಡಿದ್ದೀನಿ. ಸಿಂಪಲ್ 1 ಪೀಸ್ ಲೈಕ್ ಚೈನ್ ಥರ ತೊಗೊಂಡಿದ್ದೀನಿ. ಸೊ ತೋರಿಸ್ಬೇಕಂದ್ರೆ ಐ ವಿಲ್ ಶೋ ಯು ಗೈಸ್. ಸೊ ನೋಡಿ ಈ ಥರ ಸಿಂಪಲಾಗಿ ತೊಗೊಂಡಿದ್ದೀನಿ.
ಒಂದು ಬಂದು ಸಿಂಗಲ್ ಪೀಸ್ ಚೈನ್ ಥರ ನೋಡಿ ಇದೊಂದು ತೊಗೊಂಡಿದ್ದೀನಿ. ಸೊ ಏನಾದರೂ ಲೈಕ್ ವೆಸ್ಟರ್ನ್ ಡ್ರೆಸ್ ಹಾಕ್ಕೊಂಡಾಗೆಲ್ಲ ಈ ಥರದ್ದು ಹಾಕ್ಕೋಬೋದು. ಆ್ಯಂಡ್ ಇನ್ನೊಂದು ಕೂಡ ಲೈಕ್ ಈ ಥರ ವೈಟ್ ಸ್ಟೋನ್ ಬಂದಿರೋದು ತೊಗೊಂಡಿದ್ದೀನಿ, ಸೇಮ್ ಇಷ್ಟೇ. ಆ್ಯಂಡ್ ಇದು ನೀವು ಆಲ್ರೆಡಿ ನೋಡಿದ್ರಲ್ಲ, ತೋರಿಸಿದ್ದೀನಿ. ಸೊ ಟೋಟಲ್ ಈ 3 ಈ ಥರ ಇರೋದು ತೊಗೊಂಡಿದ್ದೀನಿ ನೋಡಿ. ಈ ಥರ 3 ಏನಾದ್ರು ಲೈಕ್ ವೆಸ್ಟರ್ನ್ ಡ್ರೆಸ್ ಹಾಕ್ಕೊಂಡ್ರೆ, ಜೀನ್ಸ್ ಮೇಲೆ ಹಾಕ್ಕೊಂಡ್ರೆ, ಐ ಕಾಲರ್ ಶರ್ಟ್ ಹೋದ್ರು ಏನಾದ್ರು ಡ್ರೆಸ್ ಹಾಕ್ಕೊಂಡ್ರೆ ಇದು ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಇನ್ನೊಂದು ಲಾಸ್ಟ್ ಬಟ್ ನಾಟ್ ಲೀಸ್ಟ್, ಇದು ನನ್ನ ಮಗಳಿಗೆ ನಾನು ತೊಗೊಂಡಿರೋದು ಚೈನ್. ಸೊ ತುಂಬ ಮೆಮೊರಿ, ತುಂಬ ಇಷ್ಟಪಟ್ಟು ತೊಗೊಂಡಿದ್ದೆ, ತುಂಬ ಚೆನ್ನಾಗಿತ್ತು. ಸೊ ಯಾರೋ ಒಂದಿಬ್ಬರು ಜನ ಅಯ್ಯೋ ಚಿನ್ನದ ಅಂತ ಕೇಳಿದರು, ಬಟ್ ಇದು ಚಿನ್ನದ ಥರ ಇಲ್ಲ, ಗೊತ್ತಲ್ಲ ಜನ. ಸೊ ಇಟ್ಸ್ ಓಕೆ. ಆ್ಯಂಡ್ ಇದು ನನ್ನ ಫೇವರೇಟ್ ಪ್ಲೇಸ್, ನನ್ನ ಮಗಳದು ನೋಡಿ, ಚೆನ್ನಾಗಿ ಕಾಣಿಸಿದೆಯಲ್ವಾ. ಸೊ ನೋಡಿ, ಆ್ಯಂಡ್ ಇದು ಯಾವಾಗಲೂ ಸ್ಪೆಷಲ್ ನನಗೆ, ಆಲ್ವೇಸ್ ಸ್ಪೆಷಲ್. ನಾನು ಹಾಕ್ಕೊಳೋದಿಲ್ಲ, ಅಪರೂಪ ಒನ್ ಟೈಮ್ ಏನು ಹಾಕ್ಕೊಂಡಿದ್ದೆ. ಸೊ ಇದು ಹಾಗೆ ನಾನು ಎತ್ತಿಟ್ಟಿದ್ದೀನಿ, ಇದು ಯಾವಾಗಲೂ ನನಗೆ ಸ್ಪೆಷಲ್. ಸೊ ನನ್ನ ಮಗಳದು ಇದು. ಆ್ಯಂಡ್ ಸಿಂಪಲ್ಲಾಗಿದ್ರೂ ತುಂಬ. ಸೊ ಇದು ನೆನಪಿಗೋಸ್ಕರ ನಾನು ಇಟ್ಕೊಂಡಿರೋದು, ಯಾರಿಗೂ ನಾನು ಕೊಟ್ಟೂ ಇಲ್ಲ. ಸೊ ಈ ಚೈನ್ ಆಲ್ವೇಸ್ ಸ್ಪೆಷಲ್ ನನಗೆ. ಆ್ಯಂಡ್ ಎಸ್, ಇದು ಇಷ್ಟೇ ಇರೋದು ನನ್ನ ಹತ್ರ ಕಲೆಕ್ಷನ್ಸ್. ಏನಪ್ಪ ಏನೋ ದೊಡ್ಡದಾಗಿ ತೋರಿಸ್ತಿದ್ದಾಳೆ, ಏನೋ ಕಲೆಕ್ಷನ್ಸ್ ಇದೆ ಅಂತ ಅಂದ್ಕೊಳ್ಳೋಕೆ ಹೋಗ್ಬಿಡಿ ಗೈಸ್. ಏನಾರು ಅಂದ್ಕೊಳ್ಳಿ, ನನ್ನ ಹತ್ರ ಇರೋದು ನಾನು ನಿಮಗೆ ತೋರಿಸ್ತೇನೆ. ನನ್ನ ಹತ್ರ ಬೇರೆ ಯಾವುದೇ ನಾನು ಆರ್ಟಿಫಿಷಿಯಲ್ ಆಗಿರ್ಬೋದು ನನ್ನ ಹತ್ರ ಜಾಸ್ತಿ ಇಲ್ಲ. ನನ್ನ ಹತ್ರ ಇರೋದೇ ಇಷ್ಟು, ನಾನು ತೊಗೊಳೋಕ್ಕೂ ಇಷ್ಟ ಇಲ್ಲ. ಏನಾದ್ರು ಚೆನ್ನಾಗಿದ್ರೆ ಇಷ್ಟಪಟ್ಟು ಒಂದು ತೊಗೋತೀನಿ. ನಾನು ಅದನ್ನ ಯೂಸ್ ಮಾಡ್ತೀನಿ 2-3 ಫಂಕ್ಷನ್ಸ್ಗೆ, ಇನ್ನೊಂದು ಕಡೆ ನಾನು ಯೂಸ್ ಮಾಡ್ತೀನಿ ಹೊರತು ತೊಗೊಂಡು ನಾನು ವೇಸ್ಟ್ ಮಾಡೋದಿಲ್ಲ. ಇದು ಈಗಿಂದಲ್ಲ, ಮುಂಚೆಯಿಂದಲೂ ನನಗಿದೇ ಅಭ್ಯಾಸ ಇರೋದು. ಸೊ ನನಗೆ ಆರ್ಟಿಫಿಷಿಯಲ್ ವಸ್ತುಗಳ ಮೇಲೆ ಜಾಸ್ತಿ ಇಷ್ಟ ಇಲ್ಲ. ಎಸ್ಪೆಷಲಿ ನನಗೆ ಐ ವಾಂಟ್ ಟು ಬಿ ಸಿಂಪಲ್. ಸೊ ಸಿಂಪಲ್ ಆಗಿರಬೇಕು ಅಂತ ನನಗೆ ತುಂಬ ಇಷ್ಟ. ಸೊ ನಾನು ಹಾಗೆ. ಬಟ್ ಡ್ರೆಸ್ಸಸ್ ತೊಗೋತೀನಿ, ಸ್ಯಾರೀಸು ಇಲ್ಲ, ಡ್ರೆಸ್ಸಸ್ ಎಲ್ಲ ತೊಗೋತೀನಿ. ನನಗೇನು ಬೇಕೋ ಅದೆಲ್ಲ ನಾನು ತೊಗೋತೀನಿ, ನನಗೆ ಬೇಕಾಗಿರೋದು. ಬಟ್ ಇದ್ರ ಮೇಲೆಲ್ಲ ನಾನು ಜಾಸ್ತಿ ಇನ್ವೆಸ್ಟ್ ಮಾಡೋಕ್ಕೆ ಹೋಗೋದಿಲ್ಲ, ಖರ್ಚು ಮಾಡೋಕ್ಕೆ ಹೋಗೋದಿಲ್ಲ. ನನಗೆ ತೊಗೊಳೋದು ವರ್ತ್ ಇರಬೇಕು, ಯೂಸ್ ಮಾಡ್ತಾ ಇರಬೇಕು. ಸೊ 1 ದಿವಸ 2 ದಿವಸ ಯೂಸ್ ಮಾಡಿ ಎತ್ತಿ ಇಡಬೇಕು ಅಂದರೆ ನನಗೆ ಅಷ್ಟೊಂದು ಇಷ್ಟ ಇಲ್ಲ. ಸೊ ಇವತ್ತವರೆಗೂ ಅದರಲ್ಲಿ ನನ್ನ ಹಸ್ಬೆಂಡ್ ಲಕ್ಕಿ, ಅವ್ರು ನಾನು ಥ್ಯಾಂಕ್ಸ್ ಹೇಳಬೇಕು. ನನ್ನಂತ ಎಂಟಿಪ್ ಪಡೆದಿರೋದಕ್ಕೆ ಅವ್ರು ಖುಷಿ ಪಡಬೇಕು. ಏನು ಹೇಳ್ತೀರಾ? ಅವರು ತುಂಬ ಓವರಾಗಿ ಆಡ್ತಾರೆ, ಒಂದು ಖುಷಿ. ಸೊ ಎಸ್, ಅವರು ಏನು ಒಂದು ಕೊಡಿಸೋದಕ್ಕೆ ಲೈಕ್ ಅವರು ಏನಾದ್ರು ಒನ್ ಟೈಮ್ ಕೇಳಿದ್ರೆ ಏನಕ್ಕೆ ಆರ್ಟಿಫಿಷಿಯಲ್, ಅವ್ರಿಗೂ ಕೂಡ ಇದೆಲ್ಲ ಆರ್ಟಿಫಿಷಿಯಲ್ ಅಷ್ಟೊಂದು ಇಷ್ಟ ಆಗೋದಿಲ್ಲ. ಸೊ ನಾನು ಅಷ್ಟೇ ಸಿಂಪಲಾಗಿ ಇಷ್ಟೇ ಇಟ್ಕೊಂಡಿದ್ದೀನಿ. ಸೊ ಏನು ಜಾಸ್ತಿ ನಾನು ಇಟ್ಕೊಂಡಿಲ್ಲ. ಸೊ ನನ್ನ ಹತ್ರ ಇರೋದು ನಾನು ನಿಮಗೆ ತೋರಿಸಿದೆ. ಆ್ಯಂಡ್ ಹೋಪ್ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಇಷ್ಟ ಆದರೆ ದಯವಿಟ್ಟು ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ತಿಳಿಸಿ ಅಂತ ಹೇಳ್ತೀನಿ. ಆ್ಯಂಡ್ ಎಸ್ ಗೈಸ್, ವ್ಯೂಸ್ ಆ್ಯಂಡ್ ಲೈಕ್ಸ್ ಇನ್ನೂ ಸ್ವಲ್ಪ ಜಾಸ್ತಿ ಹೋಗಬೇಕು, ಸಬ್ಸ್ಕ್ರೈಬರ್ಸ್ ಕೂಡ ಜಾಸ್ತಿ ಆಗಬೇಕು. ಸೊ ನನ್ನ ಕೈಯಲ್ಲಿ ಆಗಿರೋ ಪ್ರಯತ್ನ ನಾನು ಮಾಡ್ತಾಯಿದ್ದೀನಿ. ಸೊ ವಿತೌಟ್ ಫೇಲ್ ನಾನು ಡೈಲಿ ವೀಡಿಯೋಸ್ನ ಕೂಡ ಅಪ್ಲೋಡ್ ಮಾಡ್ತಾಯಿದ್ದೀನಿ. ನನಗೆ ಏನು ನನ್ನ ಹತ್ರ ಇದೆಯೋ ವ್ಲಾಗ್ಸು, ನಾನು ಏನು ಮಾಡಬಹುದೋ ಅದು ನನ್ನ ಕಡೆಯಿಂದ ನಾನು ಪ್ರಯತ್ನ ಪಡ್ತೀನಿ. ಇನ್ನಷ್ಟು ಹೊಸ ಕಂಟೆಂಟ್ಸ್ ನಿಮಗೆ ಕೊಡಲಿಕ್ಕೆ ನಾನು ಪ್ರಯತ್ನ ಪಡ್ತೀನಿ. ಆ್ಯಂಡ್ ಹೋಪ್ ನೀವೆಲ್ಲ ಇಷ್ಟಪಡ್ತೀರ ಅಂತ ಅಂದ್ಕೋತೀನಿ. ಸೊ ಇಷ್ಟ ಆದರೆ ಮತ್ತೊಮ್ಮೆ ನನ್ನ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತೀನಿ. ಹಾಗೆ ನೀರು ದೋಸೆ ಮಾಡೋದು ಹೇಗೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಸೊ ನೆಕ್ಸ್ಟ್ ಕ್ಲಿಪ್ ಅದು ಬರುತ್ತೆ, ದಯವಿಟ್ಟು ಕೊನೆವರೆಗೂ ನೋಡಿ. ಆ್ಯಂಡ್ ನೀರು ದೋಸೆ ಮಾಡೋದು ಹೇಗೆ ಅಂತ, ಹಾಗೆ ನನ್ನ ಚಾನಲ್ನ ಲೈಕ್ ಮಾಡಿ. ಬಾಯ್. ಇದೆಲ್ಲ ಎತ್ತಿಕ್ಬೇಕು ಫ್ರೆಂಡ್ಸ್. ನೀರು ದೋಸೆ ಮಾಡಲಿಕ್ಕೆ ನಾನು ಅಕ್ಕಿ ತೊಗೊಂಡಿದ್ದೀನಿ. ಸೊ ಅಕ್ಕಿ ನೀವು ಓವರ್ ನೈಟಾದರೂ ನೆನೆಸ್ಬೋದು, ಇಲ್ಲಾಂದರೆ ಒಂದು 4-5 ಅವರ್ ಆದರೂ ನೆನೆಸ್ಬೋದು. ನಾನು 3 ಲೋಟ ತೊಗೊಂಡಿದ್ದೀನಿ, ನಿಮಗೆ ಎಷ್ಟು ಬೇಕೋ ಅಷ್ಟು ನೀವು ತೊಗೋಬೋದು. ಈಗ ನಾನು ಇದನ್ನು ಗ್ರೈಂಡ್ ಮಾಡ್ಕೋತೀನಿ. ಸೊ ಗ್ರೈಂಡ್ ಮಾಡ್ಕೋಬೇಕಾದ್ರೆ ನಾನು ಸ್ವಲ್ಪ ಕಾಯಿನ ಆ್ಯಡ್ ಮಾಡ್ತೀನಿ, ನಾನು ನಿಮಗೆ ತೋರಿಸ್ತೇನೆ. ಸೊ ಫ್ರೆಂಡ್ಸ್, ತೆಂಗಿನಕಾಯಿ ಹಾಕ್ಕೊಂಡಿದ್ದೀನಿ. ನೀವು 1/4 ಕಪ್ ಅಷ್ಟು ತಗೊಂಡು ಕೂಡ ತುಂಬ ಚೆನ್ನಾಗಿರುತ್ತೆ. ನಾನು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಈಗ ಇದನ್ನು ನಾನು ನೈಸಿಗೆ ನಾನು ಗ್ರೈಂಡ್ ಮಾಡ್ಕೋತೀನಿ.
ಸೊ ಗೈಸ್, ಇದಕ್ಕೆ ಇವಾಗ ನಾನು ಉಪ್ಪು ಹಾಕ್ತೀನಿ. ಸೊ ರುಚಿಗೆ ತಕ್ಕಷ್ಟು ಉಪ್ಪು ಆ್ಯಡ್ ಮಾಡ್ಕೊಳ್ಳೋಣ. ಸೊ ಇದಾದ ನಂತರ ನಾನಿವಾಗ 3 ಲೋಟ ಅಥವಾ 2 ಲೋಟ ತೊಗೊಂಡಿದ್ದೀನಿ. ನಾನು 2 ಲೋಟಕ್ಕೆ ನಾನು ಹಾರ್ಡ್ಲಿ ಇನ್ನೊಂದು 4 ಗ್ಲಾಸ್ ಅಷ್ಟು ನಾನು ನೀರು ಹಾಕ್ತೀನಿ. ಸೊ ಚೆನ್ನಾಗಿ ಅದು ತೆಳ್ಳಗೆ ಬರಬೇಕಾಗತ್ತೆ, ತೋರಿಸ್ತೀನಿ. ಗೈಸ್ ನೋಡ್ತಾ ಇದ್ದೀರಾ, ನಾನು ನೀರು ಆ್ಯಡ್ ಮಾಡ್ತೀನಿ. ನಿಮಗೆಲ್ಲಿ ಕನ್ಸಿಸ್ಟೆನ್ಸಿ ಗೊತ್ತಾಗೋಗುತ್ತೆ. ಸೊ ನೋಡಿ, ಈ ಥರ ಚೆನ್ನಾಗಿ ನಾನು ಮಿಕ್ಸ್ ಮಾಡ್ಕೊತೀನಿ. ಸೊ ಫ್ರೆಂಡ್ಸ್, ಈಗ ನಾನು ಸಿಂಪಲಾಗಿ ಕರಿ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ಅರ್ಧ ಈರುಳ್ಳಿ ತೊಗೊಂಡಿದ್ದೀನಿ, ಟೊಮೊಟೊ ತೊಗೊಂಡಿದ್ದೀನಿ, 3 ಇಲ್ಕು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ಕೊತ್ತಂಬರಿ ಸೊಪ್ಪು, ಒಂಚೂರು ಕಾಯಿ. ಸೊ ಈಗ ಇದನ್ನು ನೈಸ್ ಪೇಸ್ಟ್ ಮಾಡ್ಕೊತೀನಿ. ಸೊ ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ಳೋಣ, ಬನ್ನಿ. ಸೊ ಫ್ರೆಂಡ್ಸ್, ಈಗ ಒಂದು 3 ರಿಂದ 4 ಟೇಬಲ್ ಸ್ಪೂನ್ ಅಷ್ಟು ನಾನು ಎಣ್ಣೆ ಹಾಕಿ ಈರುಳ್ಳಿ ಒಗ್ಗರಣೆಗೆ ಹಾಕಿದ್ದೀನಿ. ಸೊ ಈಗ ನಾನು ಚಿಕನ್ ಆ್ಯಡ್ ಮಾಡ್ತೀನಿ. ಸೊ ಈಗ ಇದಕ್ಕೆ ನಾನು ಉಪ್ಪು ಆ್ಯಡ್ ಮಾಡ್ತೀನಿ. ಗೈಸ್, ಇದಕ್ಕೆ ಚಿಕನ್ ಸುಕ್ಕ ತುಂಬ ಚೆನ್ನಾಗಿರುತ್ತೆ, ಬಟ್ ಅದು ನಾನು ನಿಮಗೆ ನೆಕ್ಸ್ಟ್ ಟೈಮ್ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಈಗ ಸದ್ಯಕ್ಕೆ ನಾನು ನಾರ್ಮಲ್ ಕರಿ ಥರ ಮಾಡ್ತಾಯಿದ್ದೀನಿ, ನೀರು ದೋಸೆಗೆ. ಸೊ ಇದು ಕೂಡ ತುಂಬ ಚೆನ್ನಾಗಿರುತ್ತೆ, ಒಂದು ಸಲ ಟ್ರೈ ಮಾಡಿ. ಆ್ಯಂಡ್ ಈಗ ಎಣ್ಣೆಲಿ ಇದು ಒಂದು 5 ನಿಮಿಷ ಚೆನ್ನಾಗಿ ಬೇಯಲಿ. ಸೊ ತುಂಬ ಒಳ್ಳೆಯದು ನೀವು ಎಣ್ಣೆಲಿ ಈರುಳ್ಳಿ ಫ್ರೈ ಹಾಕಿ ಚಿಕನ್ ಬೇಯಿಸಿರೋದ್ರಿಂದ. ಸೊ ಈಗ ನಾನು ಕರಿ ಹಾಕ್ತೀನಿ. ಸೊ ಗೈಸ್, ಇದಕ್ಕೆ ನಾನು 2 ಸ್ಪೂನಷ್ಟು ಧನಿಯಾ ಪುಡಿ ಆ್ಯಡ್ ಮಾಡ್ತೀನಿ. ಹಾಗೆ ಒಂದು 2 ಟೇಬಲ್ ಸ್ಪೂನಷ್ಟು ನಾನು ಚಿಲ್ಲಿ ಪೌಡ್ರ್ ಆ್ಯಡ್ ಮಾಡ್ತೀನಿ. ಸೊ ಈಗ ಇದು ಚೆನ್ನಾಗಿ ಚಿಕನ್ ಎಲ್ಲ ಚೆನ್ನಾಗಿ ಬೇಯಬೇಕಾಗತ್ತೆ. ಸೊ ಗೈಸ್, ಈಗ ಸುತ್ತ ಎಣ್ಣೆ ಹಚ್ಕೊಳ್ಳೋಣ. ಸೊ ಎಣ್ಣೆ ಹಚ್ಚಾದ್ಮೇಲೆ ಈಗ ನಾವು ನೀರು ದೋಸೆ ಮಾಡೋಣ. ಸೊ ಗ್ಯಾಪ್ ಇರೋ ಕಡೆ ಎಲ್ಲ ಹೀಗೆ ಫಿಲ್ ಮಾಡ್ಕೊಳ್ಳೋಣ. ಸೊ ಕಮ್ಮಿಲಿ ಇಟ್ಟು ನಾವು ದೋಸೆ ಬೇಯಿಸ್ಕೊಳ್ಳೋಣ. ನೀರು ದೋಸೆ ರೆಡಿ ಆಯಿತು ವಿತ್ ಚಿಕನ್ ಕರಿ. ಸೊ ನಾನು ಚಿಕನ್ ಸುಕ್ಕ ನಿಮಗೆ ನೆಕ್ಸ್ಟ್ ಹೇಗೆ ಮಾಡೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಈಗ ಸದ್ಯಕ್ಕೆ ಚಿಕನ್ ರೆಡಿ ಮತ್ತು ನೀರು ದೋಸೆ ರೆಡಿಯಾಗಿದೆ. ಸೊ ಯಾರು ಮಂಗಳೂರಲ್ಲಿ ನೋಡ್ರೆ ಬೈಕೋಬೇಡಿ, ನನಗೆ ಗೊತ್ತಿರೋಷ್ಟು ನಾನು ಮಾಡ್ತಿದ್ದೀನಿ. ಸೊ ಎಸ್, ನಮ್ಮ ಮನೆ ಬ್ರೇಕ್ಫಾಸ್ಟ್ ಇದು. ರಿವ್ಯೂ ಸೂಪರ್ ಆಗಿದೆಯಾ? ಫಸ್ಟ್ ಟೈಮ್ ಮಾಡಿದ್ದು. ಎಮ್ಮಿ ಸೊ ಗೈಸ್, ಫಸ್ಟ್ ಟೈಮ್ ಮಾಡಿದ್ದು. ಸ್ವಲ್ಪ ಫಸ್ಟ್ ದೋಸೆ ಚೆನ್ನಾಗಿ ಬಂದಿಲ್ಲ, ಬಟ್ ತಿಂತಿದ್ದಾರೆ. 2 ಚಿಕನ್ ಕರಿ ಮತ್ತು ದೋಸೆ ಚೆನ್ನಾಗಿದೆಯಾ? ಎಸ್. ಬಿಟ್ಟಮ್ಮ ಹೇಗಿದೆ? ಸೂಪರಾ? ಹೇಳಿ, ಹಿಂಗೆ ಈಗ ತೋರಿಸಿ, ಹಿಂಗೆ ಸೂಪರ್ ಅನ್ನೋ. ಸೂಪರ್ ಅಂತ ಅವ್ನು ತಿಂತಾ ಇದ್ದಾನೆ. ಸೊ ಈಗ ನಾನು ಇಲ್ಲಿ ರೆಡಿ ಮಾಡ್ತಾ ಇದ್ದೀನಿ.